ಈ ಥರ ಮಾತಾಡ್ಸೋಳಪ್ಪ, ಈ ಥರ ಹಿಂಗೆ ಕೈ ಫಿಕ್ಸ್ ಮಾಡೋದು, ಈ ಥರ ಹಿಂಗೆ ಮುತ್ತು ಕೊಡೋನು, ಇಲ್ಲಿಂದ ಶಿವು ಮಾಡೋನು, ಅಲ್ಲಿಂದ ಮಮ್ಮಿ ಮಾಡೋಳು. ಇಷ್ಟೆಲ್ಲ ಆದ್ರೂ ಒಬ್ಬ ಹುಡುಗನ ನನಗೆ ದುಡ್ಡು ಬೇಡ ಸರ್. ಆದರೆ ಇವತ್ತಿನ ನ್ಯಾಯ ಎಲ್ಲ ಇದೆ. ಏಪ್ರಿಲ್ 20, 2025 ರಾಜಸ್ಥಾನದ ವಿಷ್ಣು ಶರ್ಮಾ 2 ಲಕ್ಷ ರೂಪಾಯಿ ಸಾಲ ಮಾಡಿ ಒಬ್ಬ ಬಡ ಹೆಣ್ಣಿಗೆ ಆಸರೆ ಆಗ್ಬೇಕು ಅಂತ ಅನುರಾಧ ಬಸ್ವಾನ್ ಅನ್ನಕೆಯನ್ನ ಮದುವೆ ಆಗ್ತಾನೆ. ಆದ್ರೆ ಮದುವೆಯಾದ 2 ವಾರಕ್ಕೆ ಆತನ ಮನೆಯಲ್ಲಿದ್ದ ಒಡವೆ ಹಣ ತಗೊಂಡು ಓಡಿ ಹೋದಾಗ ಗೊತ್ತಾಯ್ತು ಆಕೆ ಒಬ್ಬಳು ವೃತ್ತಿಪರ ವಂಚಕಿ ಎಂದು. ಅವಳು ಆತನ ಮದುವೆ ಆಗ್ಬೇಕಾದ್ರೆ ಆಕೆ ತುಂಬಾ ಬಡವಳು ಮತ್ತು ಅವಳು ಒಬ್ಳೆ ಇರ್ತಾಳೆ. ಆಕೆಯ ತಮ್ಮ ನಿರುದ್ಯೋಗ, ಯಾವ್ದೇ ಕೆಲಸ ಇಲ್ಲ ಅಂತ ಹೇಳಿ ಆತನನ್ನ ಮದುವೆ ಆಗ್ತಾಳೆ. ನಾವ್ ಅನ್ಕೋತೀವಿ ಪಾಪ ನೋಡಿದ್ರೆ ಒಳ್ಳೆ ಹುಡುಗಿ ತರ ಕಾಣ್ತಾಳೆ ಅಂತ ಮದುವೆ ಆಗ್ತೀವಿ, ಅಥವಾ ತಂದೆ ತಾಯಿ ಮದುವೆ ಮಾಡ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಗೊತ್ತಾಗೋದು ಅಸಲಿ ಸಂಗತಿ ಏನಿದೆ ಅಂತ. In Savai Madhopur on April 19 and vanished 12 days later with jewelry, cash and his phone. ಇದೊಂದೇ ಕೇಸ್ ಅಲ್ಲ, ಹಿಂದೆ ನಡೆದ ಅತುಲ್ ಸುಭಾಷ್ ಕೇಸ್ ನಲ್ಲೂ ನೀವು ನೋಡಬಹುದು ಹೇಗೆ ಮದುವೆ ಅನ್ನೋದು ಮನುಷ್ಯನ ಪ್ರಾಣ ತಕ್ಕೊಳ್ಳೋ ಬಲಿ ಆಗ್ತಿದೆ. ಇವತ್ತು ಸುಮಾರು 40% ಭಾರತೀಯ ಜನರು ಮದುವೆಯಿಂದ ದೂರ ಉಳಿಯಲು ಬಯಸುತ್ತಿದ್ದಾರೆ. ಇದಕ್ಕೆ ಕಾರಣ ಮದುವೆಗಳು ಮುರಿಯುತ್ತಿರೋ ವೇಗ. ಮದುವೆಗೆ ಮುಂಚೆ ಇರೋ ಪ್ರೀತಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಲು ಶುರು ಮಾಡಿದಾಗ ಆ ಪ್ರೀತಿ ಮಾಯವಾಗುತ್ತೆ. ಜಗಳಗಳು ಕೇವಲ 2 ವರ್ಷದಲ್ಲೇ ಡೈವರ್ಸ್ಗೆ ದಾರಿ ಮಾಡಿಕೊಡ್ತಿವೆ. ರಾಹುಲ್ ಎಂಬ ಯುವಕನೋದಾರ್. ಆತ ತನ್ನ ಪತ್ನಿಯ ಹವ್ಯಾಸಗಳನ್ನು ಅಡ್ಜಸ್ಟ್ ಮಾಡಿಕೊಳ್ಳೋಕೆ ಹೋಗಿ ತನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಂಡು ಬಿಡ್ತಾನೆ. ಹೆಂಡತಿನ ಖುಷಿ ಪಡಿಸೋಗೋಸ್ಕರ ಎಷ್ಟೋ ಪತಿಯರು ತಮ್ಮ ಸೆಲ್ಫ್ ರೆಸ್ಪೆಕ್ಟ್, ತಮ್ಮ ಮೆಂಟಲ್ ಹೆಲ್ತ್, ತಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನ ಕಳ್ಕೊತಾರೆ. ಆ ಒಂದಿನ ಖುಷಿ ಪಡೋಗೋಸ್ಕರ, ಆ ಒಂದಿನ ವಿಜೃಂಭಣೆಯಿಂದ ಮದುವೆ ಆಗೋಗೋಸ್ಕರ ಇಡೀ ಜೀವನನ ಹಾಳು ಮಾಡ್ಕೋತೀವಿ. ಸಿನಿಮಾಗಳು ಮತ್ತು ಸೋಷಿಯಲ್ ಮೀಡಿಯಾ ನಮ್ಮ ತಲೆಯಲ್ಲಿ ಮದುವೆಯ ಬಗ್ಗೆ ಒಂದು ಸುಳ್ಳು ಚಿತ್ರವನ್ನ ತುಂಬಿವೆ. ಅದ್ದೂರಿ ಮದುವೆ ಮಾಡೋದೇ ಜೀವನದ ದೊಡ್ಡ ಸಾಧನೆ ಅಂತ ನಾವು ಭಾವಿಸ್ತೀವಿ. ಆದರೆ ಆ ಸಾಲದ ಕಂತು ಕಟ್ಟೋಕೆ ಓಡೋ ಓಟದಲ್ಲಿ ಮದುವೆಯ ಮಧುರತೆ 2 ತಿಂಗಳಿಗೆ ಮಾಯವಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 2-3 ತಿಂಗಳು ನಾವು ಖುಷಿಯಾಗಿ ಇರ್ತೀವಿ. ಆದರೆ ಕಾಲಕ್ರಮೇಣ ಖರ್ಚು ಜಾಸ್ತಿ ಆದಾಗ ರಿಯಾಲಿಟಿ ಮುಂದೆ ಬರುತ್ತೆ. ಬರೀ ಆರ್ಥಿಕ ಒತ್ತಡವಷ್ಟೇ ಅಲ್ಲ, ನೀವು ಪಾರ್ಟ್ನರ್ ಜೊತೆ ಸಮಯ ಕಳೆಯೋ ಬದಲು ಬ್ಯಾಂಕ್ ಸಾಲ ತೀರಿಸೋಕೆ ಹಗಲು ರಾತ್ರಿ ಕಷ್ಟಪಡ್ತೀರಾ. ಅಂತಿಮವಾಗಿ ಮದುವೆ ಅನ್ನೋದು 2 ಕುಟುಂಬಗಳ ಮಧ್ಯೆ ನಡೆಯೋ ಒಂದು ವ್ಯವಹಾರವಾಗಿ ಉಳಿದು ಬಿಟ್ಟಿದೆ. ಹಿಂದೆ ಮದುವೆ ಆದ್ರೆ ಅನಿವಾರ್ಯ ಆಗಿತ್ತು, ಆದ್ರೆ ಇಂದು ಮಹಿಳೆಯರು ಶಿಕ್ಷಣ ಪಡೆದು ಸ್ವತಂತ್ರ ಆಗಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಆದ್ರೆ ಇದರಿಂದ ಯಾರು ಇಷ್ಟವಿಲ್ಲದ ಸಂಬಂಧದಲ್ಲಿ ಇರಲು ಬಯಸುತ್ತಿಲ್ಲ. ಇದರ ಜೊತೆ ಅತೀವವಾದ ನಿರೀಕ್ಷೆಗಳು. ಇದಕ್ಕೆ ಪ್ರತಿಯೊಬ್ಬರು ಒಬ್ಬ ಸೂಪರ್ ಹೀರೋ ಪಾರ್ಟ್ನರ್ ಬೇಕು ಅಂತ ಮನುಷ್ಯನ ಸಹಜ ತಪ್ಪುಗಳನ್ನು ಮತ್ತು ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುವ ತಾಳ್ಮೆ ಇವತ್ತಿನ ಜನರೇಷನ್ಗೆಲ್ಲ. ಇವತ್ತು ಎಷ್ಟೋ ದಂಪತಿಗಳು ಒಂದೇ ಮನೆಯಲ್ಲಿ ಇರ್ತಾರೆ, ಒಂದೇ ಬೆಡ್ ಮೇಲೆ ಮಲಗ್ತಾರೆ, ಆದ್ರೆ ಇಬ್ರು ತಮ್ಮ ತಮ್ಮ ಫೋನ್ ನಲ್ಲಿ ಬಿಸಿ ಇರ್ತಾರೆ. ಮದುವೆ ಆದ ಮೇಲೆ ಒಬ್ಬರಿಗೊಬ್ಬರು ಎಮೋಷನಲ್ ಸಪೋರ್ಟ್ ಕೊಡೋ ಬದಲು ಹೊರಗಿನ ಪ್ರಪಂಚದ ಜೊತೆ ಕನೆಕ್ಟ್ ಆಗೋದ್ರಲ್ಲಿ ಕಾಲ ಕಳೀತಾರೆ. ಪ್ರೀತಿಯ ಮಾತುಗಳಿಂದ ಪಾರ್ಟ್ನರ್ ಮೇಲೆ ಕಂಪ್ಲೇಂಟ್ ಮಾಡೋದೇ ಜಾಸ್ತಿ ಆಯಿತು. ಈ ಮಾನಸಿಕ ಅಂತರವು ಗಂಡಸರಲ್ಲಿ ತೀವ್ರವಾದ ಆತಂಕ ಮತ್ತು ಒಂಟಿತನವನ್ನ ಸೃಷ್ಟಿಸುತ್ತಿದೆ. ಹೊರಗಿನ ಪ್ರಪಂಚಕ್ಕೆ ನಾವು ಸೆಟಲ್ಡ್, ಒಳ್ಳೆ ಜಾಬ್, ಒಳ್ಳೆ ಸ್ಯಾಲರಿ ಅಂತ ಕಾಣಿಸ್ತಿದ್ರು ಒಳಗೊಳಗೆ ನಮ್ಮ ಒಬ್ಬಂಟಿತನ ಅನ್ನೋ ಭಾವನೆ ಕಾಡ್ತಾ ಇರುತ್ತೆ. ಕೊನೆಗೆ ನಿಮ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ, ತಂದೆ ತಾಯಿ ಮದುವೆ ಆಗುವಂತ ಫೋರ್ಸ್ ಮಾಡಿದ್ರು ಅದಕ್ಕೆ ಮದುವೆ ಆದೆ, ಅಥವಾ ಫ್ರೆಂಡ್ಸ್ ಹೇಳಿದ್ರು, ಅಥವಾ ಎಲ್ಲರೂ ಮದುವೆ ಆಗ್ತಿದ್ದಾರೆ ಅದಕ್ಕೆ ನಾನು ಆಗ್ತೀನಿ ಅಂತ. ಆದ್ರೆ ಅದಕ್ಕಿಂತ ದೊಡ್ಡ ಮೂರ್ಖರು ಯಾರು ಇಲ್ಲ. ಮದುವೆ ಆಗೋದು ತೊಂದರೆ ಅಲ್ಲ, ಆದ್ರೆ ಆ ಮದುವೆ ನಮ್ಮ ಜೀವನವನ್ನೇ ನಾಶ ಮಾಡಿದ್ರೆ ಆ ಮದುವೆಗೆ ಯಾವ ಅರ್ಥನೂ ಇಲ್ಲ. ಮುಂದೆ ಮದುವೆ ಆದ್ಮೇಲೆ ಮಗು ಹುಟ್ಟಿದ ತಕ್ಷಣ ಅದು ಆರೋಗ್ಯವಾಗಿ ಇರುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಅಕಸ್ಮಾತ್ ಆರೋಗ್ಯವಾಗಿ ಇದ್ರೆ ಇಂಥ ಸುಳ್ಳು ಪ್ರಪಂಚದಲ್ಲಿ ಅದು ಹುಟ್ಟಿ ಕೂಡ ಉಪಯೋಗ ಇಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಮೋಸ, ವಂಚನೆ, ರಾಜಕೀಯ ತಂತ್ರಗಳು, ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಆಗ್ತಿರೋ ಅನ್ಯಾಯಗಳೇ ಜಾಸ್ತಿ. ಇಂಥ ಪ್ರಪಂಚದಲ್ಲಿ ನೀವು ಮಗು ಹುಟ್ಟಿಸಿ ಕೂಡ ಯಾವ ಪ್ರಯೋಜನ ಇಲ್ಲ. ಮದುವೆ ಅನ್ನೋದು ಕೇವಲ ಬೆಡ್ರೂಮ್ ಅಥವಾ ಹಣಕ್ಕೆ ಸಂಬಂಧಿಸಿದಲ್ಲ, ಅದು ಇಬ್ಬರ ವ್ಯಕ್ತಿತ್ವಗಳ ಸಮಾಗಮ. ಡೈವರ್ಸ್ ಹೆಚ್ಚಾಗ್ತಿರೋ ಕಾರಣಕ್ಕೆ ಪ್ರೀತಿ ಅನ್ನೋ ಭಾವನೆಗೆ ವ್ಯಾಲ್ಯೂ ಇಲ್ಲದೆ ಇರೋ ಹಾಗಾಗಿದೆ. ಇಷ್ಟೆಲ್ಲ ಆದ್ರೂ ನಿಮ್ಗೆ ಮದುವೆ ಆಗ್ಲೇಬೇಕು ಅಂತ ಆಸೆ ಇದ್ರೆ ಸರಿಯಾದ ಪಾರ್ಟ್ನರ್ ಸಿಗೋವರೆಗೂ ಅವಸರ ಪಡಬೇಡಿ. ನಿಮಗೆ ಆ ವ್ಯಕ್ತಿ ಸೂಟೇಬಲ್ ಅಥವಾ ಈ ವ್ಯಕ್ತಿ ಮತ್ತೆ ನನ್ನ ಮೆಂಟಾಲಿಟಿ ಒಂದೇ ಇದೆ ಅಂತ ಅನ್ನೋವರೆಗೂ ಮದುವೆ ಆಗ್ಬೇಡಿ. ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ, ಕಿತ್ತು ತಿನ್ನೋ ಬಡತನ ಇರುತ್ತೆ, ಅವರಿಗೆ ಸರಿಯಾದ ಮೂಲ ಸೌಕರ್ಯ ಇರೋದಿಲ್ಲ. ಅಂತದರಲ್ಲಿ 3-4 ಮಕ್ಕಳನ್ನ ಹೆತ್ತಿರ್ತಾರೆ. ಅವ್ರು ಕಷ್ಟ ಪಡೋದಲ್ದೆ ಇನ್ನೂ 4 ಜೀವಗಳನ್ನ ಕಷ್ಟ ಪಡೋ ಹಾಗೆ ಮಾಡ್ತಾರೆ. ಒಂದು ಫಿಲಾಸಫಿಯಲ್ಲಿ ಒಂದು ಶಬ್ದ ಇದೆ, ಆಂಟಿನೆಟಲಿಸಮ್ ಅಂತ. ಇದ್ರ ಪ್ರಕಾರ ಮಕ್ಕಳನ್ನ ಹೆರೋಕೆ ಹೋಗ್ಬೇಡಿ, ಅವುಗಳನ್ನ ಹೆತ್ತು ಇದು ಭೂಮಿಗೂ ಭಾರ ಮತ್ತು ಅವುಗಳಿಗೂ ಕಷ್ಟ. ಇದನ್ನ ಕೇಳೋಕೆ ಸ್ವಲ್ಪ ಕ್ರೂರ ಅನ್ಬಹುದು, ಆದ್ರೆ ಇದು ಕಟು ಸತ್ಯ. ಇಷ್ಟಾದ್ರೂ ಇನ್ನೆಷ್ಟೇ ವರ್ಷ ಕಳೆದ್ರು ಜನ ಮದುವೆ ಆಗ್ತಾನೆ ಇರ್ತಾರೆ, ಮಕ್ಕಳನ್ನ ಹುಟ್ಟಿಸ್ತಾರೆ. ಆದ್ರೆ ಒಂದು ನಿಮಿಷ ಈ ಸಮಾಜದ ಪದ್ಧತಿಯನ್ನ ಪ್ರಶ್ನಿಸಿದಾಗ ನಿಜ ಬಯಲಾಗುತ್ತೆ.